ಎಲ್ಲರಿಗೂ ನಮಸ್ಕಾರ. ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮುಳುಗಾಯಿ ಅಂತಲೂ ಕೂಡ ಹೇಳ್ತಾರೆ, ಸ್ಟಫ್ಡ್ ಬ್ರಿಂಜಾಲ್ ಅಂತಲೂ ನೀವು ಕರಿಬೋದು. ಇದು ಬೇಕಾಗಿರುವ ಸಾಮಗ್ರಿಗಳು: ಬದನೆಕಾಯಿ ಇಲ್ಲೊಂದು 6 ಬದನೆಕಾಯಿ ತೊಗೊಂಡಿದ್ದೀನಿ, 3 ಸ್ವಲ್ಪ ಸಣ್ಣಗಿರುವಂತಹ 4 ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಲೆಂತ್ ವೈಸು ಕಟ್ ಮಾಡಿದ್ದೀನಿ. ಮತ್ತು ಒಂದು 6 ಹಸಿಮೆಣಸಿನ್ಕಾಯಿ, 1 ಹೋಲ್ ಪಾಡ್ ಬೆಳ್ಳುಳ್ಳಿ, 1 ಕಪ್ ಕಾಯಿ ತುರಿ, 1 ಲೆಮನ್ ಸೈಜ್ ಟ್ಯಾಮರಿನು, 2 ಟೀ ಸ್ಪೂನ್ ಆಫ್ ಜಾಗರಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, 2 ಟೀ ಸ್ಪೂನ್ ಅಚ್ಕಾರದ ಪುಡಿ, 1/2 ಕಪ್ಪು ಆಯಿಲ್. ಇಲ್ಲೇನು ಅಂದರೆ ಆಯಿಲ್ನ ಹೀಟ್ ಮಾಡಿಬಿಟ್ಟು ಮತ್ತು ಕೂಲ್ ಮಾಡಿ ತೊಗೊಂಡಿದ್ದೀನಿ. ಯಾಕೆಂದರೆ ಇದನ್ನೇ ಮಿಕ್ಸ್ ಮಾಡ್ತೀನಿ ಆಮೇಲೆ, ಅದಕ್ಕೋಸ್ಕರ ಜೀರಿಗೆ, ಸಾಸಿವೆ, ಅರಿಶಿನ. ಇದು ಎಷ್ಟು ಇಂಪಾರ್ಟೆಂಟು ಅಂದರೆ, ಇದು 1 ಟೀ ಸ್ಪೂನು ಧನಿಯಾ ರೋಸ್ಟ್ ಮಾಡಿದ್ದೀನಿ, ಮತ್ತು 1 ಟೀ ಸ್ಪೂನ್ ಜೀರಿಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಸಿನಮನ್ ಚಕ್ಕೆ 2 ಇಂಚಸ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 3 ಟೇಬಲ್ ಸ್ಪೂನು ಇಲ್ಲಿ ಕಡಲೆಕಾಯಿ ಬೀಜನ ಹುರಿದು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೈಗರ್ ಸೀಡ್ಸ್, ಹುಚ್ಚೆಳ್ಳು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ 3 ಟೀ ಸ್ಪೂನ್ನ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇದನ್ನು ಇವಾಗ ರೋಸ್ಟ್ ಮಾಡಿ ಇಟ್ಟಿದ್ನಲ್ಲ, ಇದನ್ನು ಸ್ವಲ್ಪ ಕೋರಸ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಪೌಡ್ರ್ ಮಾಡಬಾರ್ದು. ಸ್ವಲ್ಪ ಇದನ್ನು ಎಲ್ಲ ಹಾಕ್ಕೊಂಡು ಒಂದ್ಸಲ ಇದನ್ನು ಕೋರಸ್ಸಾಗಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು, ಅದಾದ ನಂತರ ಕಾಯಿ ತುರಿನ ಹಾಕ್ಬಿಟ್ಟು, ಮತ್ತು ಇಲ್ಲಿ ಹುಣಸೆಹಣ್ಣು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ, ಹುಣಸೆಹಣ್ಣು, ಬೆಲ್ಲ ಇದನ್ನು ಹಾಕಿ ಅಚ್ಕಾದ ಪುಡಿ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ಇದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಅದನ್ನು ಕಾಯಿಸ್ಕೊಂಡು ಇಟ್ಟಿದ್ದೀನಿ, ಯಾಕೆಂದರೆ ತುಂಬ ಕಾಯಿಸೋದೇನು ಬೇಕಾಗಿಲ್ಲ. ಕೆಲವರೆಲ್ಲ ಇದು ಬಾಣಲಿಲಿ ಮಾಡುವಾಗ ನಮಗೆ ಹಿಡಿಯುತ್ತೆ ಎಣ್ಗಾಯಿ ಮಾಡುವಾಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲೇ ಕಾಯಿಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಇಲ್ಲಿ 1/4 ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಮತ್ತು ಜೀರಾ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ ಇಲ್ಲಿ ಒಂದು ಟಿಪ್ಸ್ ಏನು, ಅದು ಕಾಯ್ತಾ ಇರಲಿ. ಟಿಪ್ಸ್ ಏನು ಅಂತಂದರೆ, ಈ ಮುಳುಗಾಯಿ ಬದನೆಕಾಯಿನ ಈ ರೀತಿ ನೀರಲ್ಲಿ ಹಾಕಿ ಇಟ್ಬಿಡಬೇಕು. ಆವಾಗ ನೋಡಿ, ಇದು ಕ್ಲೀನಾಗಿ ಹಿಂಗೆ ಓಪನ್ ಆಗಿರುತ್ತೆ. ಸ್ಟಫ್ ಮಾಡೋದಕ್ಕೆ ಸರಿ ಹೋಗುತ್ತೆ. ನೀರಿಗೆ ಹಾಕ್ತಾಯಿದ್ರೆ ಏನಾಗುತ್ತೆ, ಅದು ಸ್ಟಫ್ ಮಾಡೋಕ್ಕೆ ತುಂಬೋದಕ್ಕಾಗೋದಿಲ್ಲ, ಮತ್ತು ಕಹಿನೂ ಕೂಡ ಬರುತ್ತೆ. ಇದಾದಮೇಲೆ ಈಗ ನಾನು ಹೇಳ್ದಂಗೆ ಎಲ್ಲ ಮಸಾಲಾನ ಹಾಕ್ಕೊಂಡು ನೋಡಿ ಹೀಗೆ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋ ಮಸಾಲಕ್ಕೆ ನೋಡಿ ಇನ್ನು ಮಿಕ್ಕಿರೋ ಎಣ್ಣೆನ ಹಾಕ್ತಾಯಿದ್ದೀನಿ. ಅದಕ್ಕೆ ಕಾಯಿಸಿ ಇಟ್ಟಿದ್ದೀನಿ ಅಂತ ಹೇಳೋದು. ಇದನ್ನು ಕೇಳೋದಕ್ಕೆ ಎಣ್ಗಾಯಿ ಅಂತಲೇ ಹೇಳೋದು, ಎಣ್ಣೆಗಾಯಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಅದನ್ನೇ ಎಣ್ಣೆ ಹಾಕ್ಬಿಟ್ಟು ಆ ಮಸಾಲಾನ ನಾನು ಕೋರಸ್ಸಾಗಿ ಪೌಡ್ರ್ ಮಾಡಿಕೊಂಡು ಮತ್ತು ಕಾಯಿ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆ ಬದನೆಕಾಯಿ ಜೊತೆ ಈ ರೀತಿ ಈರುಳ್ಳಿ ಲೆಂತ್ ವೈಸಾಗಿ ಹೀಗೆ ದಪ್ಪಗೆ ಇಟ್ಕೊಂಡ್ರೆ ನಿಮಗೆ ಬದನೆಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದನ್ನೆಲ್ಲ ಹಾಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ಲಿಟ್ ಮಾಡಿಕೊಂಡು ಖಾರ ಬೇಕಾದವರು ಇದನ್ನು ಹಾಗೆ ತಿನ್ನೋಕ್ಕೂ ಸರಿ ಹೋಗುತ್ತೆ. 6 ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ಸ್ವಲ್ಪ ಲೈಟಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಾನು ಜಜ್ಜೂ ಇಲ್ಲ, ಅದನ್ನು ಹಾಗೇ ಹಾಕಿದ್ದೀನಿ. ಸುಮ್ಮನೆ ಈ ರೀತಿ, ಯಾಕೆಂದರೆ ಬರೀ ಬಾಣಲೆಯಲ್ಲಿ ಬೇಯಿಸುವಾಗ ನಮಗೆ ತಲೆ ಹಿಡಿಯುತ್ತೆ, ಇದು ಮಾಡೋಕ್ಕೆ ನಮಗೆ ಕಷ್ಟ ಆಗ್ತಿದೆ ಅಂತ ಎಷ್ಟೊಂದು ಜನ ಹೇಳೋದು ಕೇಳಿದ್ದೀನಿ. ಸೊ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು ಹಾಕಿದ್ದೀನಿ. ಈ ಮಸಾಲೆಗೆ ನಾನು ಉಪ್ಪು ಮತ್ತು ಹುಣಸೆ ಹುಳಿ, ಬೆಲ್ಲ ಎಲ್ಲ ಹಾಕಿ ರೆಡಿ ಇಟ್ಬಿಟ್ಟಿದ್ದೀನಿ. ಸೊ ಇದನ್ನು ತುಂಬ ಈರುಳ್ಳಿ ಬಾಡಬೇಕಾಗಿರೋದು ಬೇಡ. ಈಗ ಅದು ದಪ್ಪಗೆ ಹಾಗೆ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಸೊ ನೋಡಿ, ಇದಕ್ಕೇ ನಾನೀಗ ಒಂದೊಂದೇ ಇದನ್ನು ತೊಗೊಂಡು ಕೈಯಲ್ಲೇ ತುಂಬ್ತಾಯಿದ್ದೀನಿ. ಈ ಥರ ಸ್ಟಫ್ ಮಾಡಿಬಿಟ್ಟು ಈ ಥರನೇ ಜೋಡಿಸ್ಬಿಡಿ ಅಷ್ಟೇ. ಈರುಳ್ಳಿ ಜೊತೆ ಇಟ್ಟಾಗ ಅದು ತುಂಬ ಚೆನ್ನಾಗಿರುತ್ತೆ. ಮಿಕ್ಕಿದ ಮಸಾಲಾನ ಅದಕ್ಕೆ ಹಾಕ್ತೀರಾ, ಭಾಳ ರುಚಿಯಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಇದು ತುಂಬ ಕಾಂಬಿನೇಷನು. ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮುಳುಗಾಯಿ ಎಣ್ಗಾಯಿ ಅಂತಲೇ ತುಂಬ ಫೇಮಸ್ ಇದು. ಎಲ್ಲ ಮಸಾಲೆಗಳು ಆರೋಮ್ಯಾಟಿಕ್ ಸ್ಮೆಲ್ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ನೋಡಿ, ಎಲ್ಲ ಆಗಿದೆ. ಸೊ ಮಿಕ್ಕಿರೋ ಮಸಾಲೆನ ಹಾಗೆ ಬಿಟ್ಬಿಡ್ತೀರ.
ಯಾಕೆಂದರೆ ಈರುಳ್ಳಿ ಇಟ್ಟಿದ್ದೀವಲ್ಲ ಅದು ಕೂಡ ಮಸಾಲೆ ಕ್ಲೀನಾಗಿ ಇಟ್ಕೊಂಡಿರುತ್ತೆ. ಎಲ್ಲ ಹೀಗೆ ಹಾಕ್ಬಿಟ್ಟು ಮತ್ತೇನು ಮಾಡ್ತೀರಾ, ಸ್ವಲ್ಪ ನೀರನ್ನ ಹಾಕ್ಕೊಂಡು, ಯಾಕೆಂದರೆ ತಳ ಹಿಡಿಬಾರ್ದು, ನೀರನ್ನ ಹೀಗೆ ಹಾಕ್ಕೊಂಡು ಸುತ್ತಲೂ ಬಿಟ್ಬಿಡಿ. ಇದನ್ನು ಬಾಣಲಿಲಿ ಮಾಡೋಕ್ಕೆ ಹೋಗ್ತಾರೆ, ನಮಗೆಲ್ಲ ಕಚ್ಕೋತಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೀಗೆ ಬಿಟ್ಬಿಡಿ ನೀರು ಹಾಕ್ಬಿಟ್ಟು. ಸೊ ಹಾಗಾಗಿ ವಿಷಲ್ ಇನ್ನೇನು ಬರುತ್ತೆ ಅನ್ನೋಗಲೇ ಆಫ್ ಮಾಡಿಬಿಡಿ. ಬದನೆಕಾಯಿ ಬೇಗ ಬೇಯುತ್ತೆ. ತೆಗೆದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಗಾರ್ನಿಷ್ ಮಾಡ್ತೀನಿ. ಇದು ಈಗ ಬೇಯಬೇಕಾಗುತ್ತೆ. ವಿಷಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡಿಬಿಡಿ. ನೋಡಿ ಈಗ ಇನ್ನೇನು ಶಬ್ದ ಬರೋ ಅಷ್ಟೊತ್ತಿಗೆ ನಾನು ಆಫ್ ಮಾಡಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆದಮೇಲೆ ಈಗ ತಳದಲ್ಲಿ ಈರುಳ್ಳಿ ಎಲ್ಲ ಹಾಕಿದ್ನಲ್ಲ, ಜಸ್ಟ್ ಒಂಚೂರು ಈ ಥರ ಮಿಕ್ಸ್ ಮಾಡಿ ನೋಡಿ. ಒಂಚೂರು ತಳ ಒತ್ತಿರಲ್ಲ. ಮತ್ತು ಬದನೆಕಾಯಿ ಕೂಡ ನೋಡಿ ಕ್ಲೀನಾಗಿ ಬೆಂದಿದೆ. ಆ ಈರುಳ್ಳಿ ಮತ್ತು ಈ ಹಸಿಮೆಣಸಿನ್ಕಾಯಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಡಿ. ನೋಡಿ ಎಣ್ಗಾಯಿ ರೆಡಿಯಾಗಿ.